ಹಲೋ ನಮಸ್ಕಾರ. ನಾನು ರಾಮ್ ಬಡ್ಗೇರ್. ಮಮತಾಗೆ ಸೋಲಿನ ಭಯ, ಹಿಂದೂಗಳಿಗೆ ಆತಂಕ ಶುರು. ಮತ್ತೊಂದು ಕಾಶ್ಮೀರ ಆಗುತ್ತಿದೆಯಾ ಪಶ್ಚಿಮ ಬಂಗಾಳ? ವಕ್ಫ್ ವಿರೋಧಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದ್ದು ಹೇಗೆ? ಹಿಂಸಾಚಾರ ನಿಯಂತ್ರಣಕ್ಕೆ BSF ಎಂಟ್ರಿ ಕೊಟ್ಟಿದ್ಯಾಕೆ? ಇದೇ ಈ ಹೊತ್ತಿನ ವಿಶೇಷ ಪಶ್ಚಿಮ ಕಾಶ್ಮೀರ. ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಮುಸಲ್ಮಾನರು ತಮ್ಮ ದೊಡ್ಡ ಹಕ್ಕನ್ನ ಕಸಿದುಕೊಳ್ಳಲಾಗ್ತಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೇಶದ ಹಲವು ರಾಜ್ಯಗಳಲ್ಲಿ ಮುಸಲ್ಮಾನರು ವಕ್ಫ್ ವಿರೋಧಿ ಹೋರಾಟ ನಡೆಸಿದ್ರು. ಎಲ್ಲೂ ಅದು ಹಿಂಸಾಚಾರಕ್ಕೆ ತಿರುಗಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅದು ಹಿಂಸಾಚಾರಕ್ಕೆ ತಿರುಗಿದೆ. ಇದರಿಂದಾಗಿ ಬೇರೆ ರಾಜ್ಯಗಳಲ್ಲೂ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡೋ ಹಾಗಿದೆ. ಇಷ್ಟಕ್ಕೂ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ನೋಡೋಣ ಬನ್ನಿ. ಪೊಲೀಸರ ಮೇಲೆ ಕಲ್ಲು ತೂರಾಟ, ಸಿಕ್ಕ ವಸ್ತುಗಳ ತೂರಾಟ, ಪೊಲೀಸ್ ಜೀಪನ್ನೇ ಹಿಂದಕ್ಕೆ ನೂಕ್ತಿರೋ ಗಲಭೆಕೋರರು, ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡ್ತಿರೋ ಪುಂಡರು, ಹಿಂಸಾಚಾರಕ್ಕೆ ಬೆಸತ್ತು ತಮ್ಮ ಸ್ವಂತ ಮನೆಗಳನ್ನ ತೊರೆದು ಬೇರೆಡೆಗೆ ಗುಳೆ ಹೋಗ್ತಿರೋ ಹಿಂದೂಗಳು. ಈ ದೃಶ್ಯಗಳನ್ನ ನೋಡಿದ ಬಳಿಕ ಇದೆಲ್ಲ ನಡೀತಿರೋದು ಕಾಶ್ಮೀರದಲ್ಲೋ ಬಾಂಗ್ಲಾದೇಶದಲ್ಲೋ ಅಲ್ಲ, ಬದಲಿಗೆ ಭಾರತ ದೇಶದ ಅವಿಭಾಜ್ಯ ಅಂಗವಾದ ಪಶ್ಚಿಮ ಬಂಗಾಳದಲ್ಲಿ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್, ರಾಷ್ಟ್ರಗೀತೆಯನ್ನ ಬರೆದಿರೋ ರವೀಂದ್ರನಾಥ್ ಟ್ಯಾಗೋರ್, ವಂದೇ ಮಾತರಂ ರಚಿಸಿದ ಬಂಕಿಂ ಚಂದ್ರ ಚಟರ್ಜಿ, ಕ್ರಾಂತಿಕಾರಿ ಹೋರಾಟಕ್ಕೆ ಕರೆ ಕೊಟ್ಟ ಬಿಪಿನ್ ಚಂದ್ರಪಾಲ್ ಜನಿಸಿದ ಬಂಗಾಳದಲ್ಲಿ ಇಂದು ಹಿಂದೂಗಳು ತಮ್ಮ ಜೀವಕ್ಕೆ ಹೆದರಿ ಬದುಕಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳದ ಮುಷಿರಾಬಾದ್ನಲ್ಲಿ ನಡೆದಿರೋ ಹಿಂಸಾಚಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೊಲೆಗೆಟ್ಟು ಹೋಗಿದೆಯಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಹಿಂಸಾಚಾರಕ್ಕೆ ತಿರುಗಿದ ವಕ್ಫ್ ಕಾಯ್ದೆ ವಿರೋಧಿ ಹೋರಾಟ, ವಿರೋಧದ ಹೆಸರಲ್ಲಿ ಗಲಭೆ ಎಬ್ಬಿಸಿದ ಹೋರಾಟಗಾರರು. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಿತ್ತು. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಾಗಲೇ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಮಂಡಿಸಿದಾಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. ಹೀಗಾಗಿ ತಿದ್ದುಪಡಿ ಮಸೂದೆ ಕಾಯ್ದೆಯ ಕುರಿತು ಚರ್ಚಿಸಲು ಜಂಟಿ ಸಂಸದೀಯ ಸಮಿತಿ ನೇಮಕವಾಗಿತ್ತು. ಸಮಿತಿಯಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಇದ್ರು. ಇವರೆಲ್ಲ ಚರ್ಚಿಸಿ ತೀರ್ಮಾನಿಸಿದ ಬಳಿಕ ಸಂಸತ್ನಲ್ಲಿ ಮಸೂದೆಯನ್ನ ಮಂಡಿಸಲಾಗಿತ್ತು. ಮಸೂದೆ ಕುರಿತು ಸಮಗ್ರ ಚರ್ಚೆ ನಡೆದ ಬಳಿಕ ಕಾಯ್ದೆ ಜಾರಿಯಾಗಿತ್ತು. ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಪಡೆದ ಬಳಿಕ ಕಾಯ್ದೆ ವಿರೋಧಿಸಿ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಗಳು ಇನ್ನೂ ವಿಚಾರಣೆಗೆ ಬಂದಿಲ್ಲ. ಇದರ ನಡುವೆ ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸಲ್ಮಾನ್ ಸಮುದಾಯ ಹೋರಾಟ ನಡೆಸುತ್ತಿವೆ. ಇತ್ತೀಚೆಗಷ್ಟೇ ಮುಗಿದ ರಂಜಾನ್ ಸಂದರ್ಭದಲ್ಲಿ ಆ ಸಮುದಾಯದ ಜನ ಕಪ್ಪು ಪಟ್ಟಿ ಧರಿಸಿ, ಕಪ್ಪು ಬಟ್ಟೆಗಳನ್ನ ಧರಿಸಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಕೆಲವೆಡೆ ಜಾಥಾಗಳನ್ನ ನಡೆಸುವ ಮುಖೇನ ಕೇಂದ್ರ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹೋರಾಟ ನಡೀತಿದೆ. ಆದ್ರೆ ಈ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಪಶ್ಚಿಮ ಬಂಗಾಳದ ಮುಷಿರಾಬಾದ್ನಲ್ಲಿ ವಕ್ಫ್ ವಿರೋಧಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಹೋರಾಟಗಾರರ ಹೆಸರಲ್ಲಿ ಕೆಲವು ಗಲಭೆಕೋರರು ಗಲಾಟೆ ಎಬ್ಬಿಸಿದ್ದಾರೆ. ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ದೊಣ್ಣೆಗಳನ್ನ ಹಿಡಿದು ಜನರ ಮೇಲೆ ಮುಗಿಬಿದ್ದಿದ್ದಾರೆ. ಹಿಂದೂಗಳನ್ನ ಹೆಕ್ಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ವಾಹನಗಳ ಮೇಲೆ, ಪೊಲೀಸರ ಮೇಲೆ ಕೈಗೆ ಸಿಕ್ಕ ವಸ್ತುಗಳನ್ನ ತೂರಿದ್ದಾರೆ. ಜೊತೆಗೆ ಹಲವಾರು ವಾಹನಗಳಿಗೆ ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿದ್ದಾರೆ. ಗಲಭೆಕೋರರು ಒಂದು ಹಂತದಲ್ಲಿ ನಾಡ ಬಾಂಬ್ಗಳನ್ನ ಬಳಸಿ ದಾಳಿ ಮಾಡಿದ್ದಾರೆ ಅಂತ ಪ್ರತ್ಯಕ್ಷ ಸಾಕ್ಷಿಗಳು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ 23 ಜಿಲ್ಲೆಗಳಲ್ಲಿ ಮುಷಿರಾಬಾದ್ ಕೂಡ ಒಂದು. ಈ ಮುಷಿರಾಬಾದ್ನಲ್ಲಿ ಮುಸಲ್ಮಾನ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಜಿಲ್ಲೆಯಲ್ಲಿ ಭಾರತದ ಬಹುಸಂಖ್ಯಾತರಾದ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋದು ವಿಪರ್ಯಾಸವಾದ್ರೂ ನಿಜ.
ಹೀಗಾಗಿ ಇಲ್ಲಿ ಬದುಕ್ತಿರೋ ಹಿಂದೂಗಳು ಜೀವ ಭಯದಲ್ಲಿ ಬದುಕು ನಡೆಸ್ತಿದ್ರು. ವಕ್ಫ್ ವಿರೋಧಿ ಹೋರಾಟಕ್ಕೂ ಮುನ್ನ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಹಿಂದೂಗಳು ಬದುಕ್ತಿದ್ರು. ಜೀವ ಭಯದಿಂದ ಬೇರೆಡೆ ವಲಸೆ ಹೋಗೋಕೆ ಸಿದ್ಧವಾಗಿದ್ರು. ಆದ್ರೆ ಹುಟ್ಟಿದೂರಿನ ಮೇಲೆ ಎಂತಹವರಿಗಾದ್ರೂ ಯಾರಿಗೂ ಹೇಳಲಾಗದ ಮೋಹ ಇರುತ್ತೆ. ಹೀಗಾಗಿ ತಮ್ಮೂರಿನಲ್ಲಿ ತಮ್ಮ ಪಾಡಿಗೆ ತಾವು ಬದುಕು ಕಟ್ಟಿಕೊಂಡಿದ್ರು. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟದ ಬಳಿಕ ಮುಷಿರಾಬಾದ್ನಲ್ಲಿರೋ ಹಿಂದೂಗಳು ಗುಳೆ ಹೊರಟಿದ್ದಾರೆ. ಹಿಂದೂಗಳು ಬಹುಸಂಖ್ಯಾತರಾಗಿರೋ ಇತರ ಜಿಲ್ಲೆಗಳಿಗೆ ಇಲ್ಲಿನ ಜನ ವಲಸೆ ಹೋಗ್ತಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳ ಮತ್ತೊಂದು ಕಾಶ್ಮೀರ ಆಗುವತ್ತ ಹೆಜ್ಜೆ ಹಾಕ್ತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಒಂದೆಡೆ ಬಾಂಗ್ಲಾದೇಶದಲ್ಲಿ ನಡೆದಿರೋ ಕ್ರಾಂತಿಯ ಬಳಿಕ ಅಲ್ಲಿ ಹಿಂದೂಗಳು ಬದುಕಲು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದು ನೆರೆಯ ದೇಶ ಬಿಡು ಅಂತ ನಾವಂದುಕೊಳ್ಳಬಹುದು. ಆದ್ರೆ ನಮ್ಮದೇ ದೇಶದ ರಾಜ್ಯವೊಂದರಲ್ಲಿ ಹಿಂದೂಗಳು ನಿರ್ಭೀತವಾಗಿ ಬದುಕಲು ಸಾಧ್ಯವಾಗ್ತಿಲ್ಲ ಅಂದ್ರೆ ನಾವೆತ್ತ ಸಾಗುತ್ತಿದ್ದೇವೆ ಅಂತ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳಬೇಕಿದೆ. ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಆಗ್ರಹಿಸಿ ಕಾಶ್ಮೀರದಲ್ಲಿ ಪ್ರತಿಭಟನೆಗಳು ನಡೀತಿದ್ವು. 1990ರ ದಶಕದಲ್ಲಿ ಈ ಹೋರಾಟ ಉತ್ತುಂಗಕ್ಕೇರಿದ್ದ ಸಂದರ್ಭದಲ್ಲಿ ಅಲ್ಲಿ ನೆಲೆಸಿದ್ದ ಕಾಶ್ಮೀರಿ ಪಂಡಿತರು ತಮ್ಮ ನೆಲವನ್ನ ತೊರೆದು ಬೇರೆಡೆಗೆ ವಲಸೆ ಹೋಗಿದ್ರು. ಈಗ ಇದೇ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಸೃಷ್ಟಿಯಾಗಿದೆ. ಮುಷಿರಾಬಾದ್ನಲ್ಲಿ ನಡೆದಿರೋ ಹಿಂಸಾಚಾರದಿಂದ ಅಲ್ಲಿರೋ ಹಿಂದೂಗಳು ಬೇರೆಡೆ ವಲಸೆ ಹೋಗೋ ಮುಖೇನ ಕಾಶ್ಮೀರದ ಪರಿಸ್ಥಿತಿ ಮರುಕಳಿಸಿದ ಭಾವನೆಯನ್ನ ಸೃಷ್ಟಿಸಿದೆ. ಅದರಲ್ಲೂ ಹಿಂದೂಗಳು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ಅವರನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ ಅನ್ನೋದು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದ ಕಾಲ ಸನ್ನಿಹಿತವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ವಿರೋಧಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಲು ಪ್ರಚೋದನೆ ಮುಖ್ಯ ಕಾರಣವಾಗಿದೆ. ವಕ್ಫ್ ವಿರೋಧಿ ಕಾಯ್ದೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಅಲ್ಲದೆ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟಗಳು ನಡೆದಿವೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವೇ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಹಿಂಸಾಚಾರ ಅದ್ಯಾವ ಪರಿಸ್ಥಿತಿ ತಲುಪಿದೆ ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳು ತಮ್ಮ ಮನೆಗಳನ್ನ ತೊರೆದು ಬೇರೆಡೆ ನೆಲೆಸಬೇಕಾದ ಅನಿವಾರ್ಯತೆ ಸೃಷ್ಟಿಸಿದೆ. ಇದು ತೀವ್ರ ಕಳವಳಕಾರಿ ವಿಚಾರವಾಗಿದೆ. ಇಷ್ಟಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ವಕ್ಫ್ ಕಾಯ್ದೆ ವಿರೋಧಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಲು ಕಾರಣ ಏನು? ಪರಿಸ್ಥಿತಿ ಕೈ ಮೀರಿದ್ರೂ ಹೈಕೋರ್ಟ್ ಹೇಳೋವರೆಗೂ ಪಶ್ಚಿಮ ಬಂಗಾಳ ಸರ್ಕಾರ ಸೇನೆಯನ್ನ ಕರೆಸದೆ ಮೌನಕ್ಕೆ ಶರಣಾಗಿದ್ದೇಕೆ? ಈ ಹಿಂಸಾಚಾರಕ್ಕೆ ಸರ್ಕಾರವೇ ನೇರವಾಗಿ ಪ್ರಚೋದನೆ ನೀಡಿದೆಯಾ? ಪಶ್ಚಿಮ ಬಂಗಾಳದ ಈಗಿನ ಪರಿಸ್ಥಿತಿಗೆ ಹೊಣೆ ಯಾರು ಅಂತ ಹೇಳ್ತೀವಿ. ದೇಶದ ಬೇರ್ಯಾವ ರಾಜ್ಯದಲ್ಲೂ ವಕ್ಫ್ ವಿರೋಧಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಹಿಂಸಾಚಾರಕ್ಕೆ ತಿರುಗಿ ಹಲವು ಜೀವಗಳು ಬಲಿಯಾಗಿವೆ. ಇಷ್ಟಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಈ ಪರಿಸ್ಥಿತಿ ಸೃಷ್ಟಿಯಾಗೋದಕ್ಕೆ ಯಾರು ಕಾರಣ? ಮುರ್ಷಿದಾಬಾದ್ನಲ್ಲಿ ನಡೆದಂತ ಹಿಂಸೆಗೆ ರಾಜ್ಯ ಸರ್ಕಾರ ಪ್ರಚೋದನೆ ನೀಡಿದೆಯಾ? ರಾಜಕೀಯ ಕಾರಣಗಳಿಗೆ ಮಮತಾ ದೀದಿ ಸರ್ಕಾರ ಕೈ ಕಟ್ಟಿ ಕುಳಿತುಕೊಳ್ತಾ ಅಂತ ನೋಡೋಣ ಬನ್ನಿ. ಕಂಡ ಮನೆಗಳ ಮೇಲೆ ಕಲ್ಲು ತೂರಾಟ, ಪೊಲೀಸರ ವಿರುದ್ಧವೂ ಹೋರಾಟ, ಅಶ್ರುವಾಯು ಸಿಡಿಸಿದರು ಚದುರದ ಗಲಭೆಕೋರರು, ಪೊಲೀಸರ ಫೈರಿಂಗ್ಗೂ ಹೆದರದ ಗಲಾಟೆಕೋರರು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂದ್ರೆ ಮುರ್ಷಿದಾಬಾದ್ನಲ್ಲಿ ತಂಟೆಕೋರರಿಗೆ ಯಾರ ಭಯಾನೂ ಇಲ್ಲವಾಗಿದೆ. ಗಲಭೆಕೋರರನ್ನ ಹತ್ತಿಕ್ಕಲು ಸ್ವತಃ ಸೇನೆ, ಅದರಲ್ಲೂ ಗಡಿ ಭದ್ರತಾ ಪಡೆಯ ಯೋಧರನ್ನ ನಿಯೋಜಿಸುವ ಮಟ್ಟಿಗೆ ಗಲಭೆಕೋರರು ಮಾತು ಕೇಳಿಲ್ಲ.
ಅಂದ್ರೆ ಇದರ ಹಿಂದೆ ದೊಡ್ಡವರ ಕೈವಾಡ ಇರಲೇಬೇಕು ಅನ್ನೋ ಅನುಮಾನ ಎಂತಹವರಿಗಾದ್ರೂ ಬಂದೇ ಬರುತ್ತೆ. ಅಲ್ಲದೆ ಸರ್ಕಾರ ಕೂಡ ಕಣ್ಮುಚ್ಚಿ ಕುಳಿತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಮಮತಾ ಸರ್ಕಾರದ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಅಧಿಕಾರ ಉಳಿಸಿಕೊಳ್ಳಲು ಮೌನಕ್ಕೆ ಜಾರಿದ್ರ ಮಮತಾ ದೀದಿ. 2011ರಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯದ್ದೇ ಹವಾ. ಮಮತಾ ದೀದಿಗಿಂತ ಮೊದಲು ಸುಮಾರು 3 ದಶಕ ಇಲ್ಲಿ ಎಡಪಕ್ಷಗಳು ಆಡಳಿತ ನಡೆಸಿದ್ವು. ಸತತ 2 ದಶಕಗಳ ಹೋರಾಟದ ಮೂಲಕ ಮಮತಾ ಬ್ಯಾನರ್ಜಿ ಎಡಪಕ್ಷಗಳನ್ನ ಮಕಾಡೆ ಮಲಗಿಸುವಲ್ಲಿ ಯಶಸ್ವಿಯಾಗಿದ್ರು. ಮಮತಾ ಬ್ಯಾನರ್ಜಿ ವಿಪಕ್ಷ ನಾಯಕರಾಗಿದ್ದಾಗ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಕಷ್ಟ ಅನುಭವಿಸಿದ್ರು. ಎಡಪಂಥೀಯರು ಟಿಎಂಸಿ ಕಾರ್ಯಕರ್ತರಿಗೆ ಚಿತ್ರಹಿಂಸೆ ನೀಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಎಲೆಕ್ಷನ್ ನಡೆದ್ರೂ ಸಣ್ಣ ಗಲಭೆ ಇಲ್ಲದೆ ಅದು ಮುಗಿಯೋದೇ ಇಲ್ಲ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಇದರಿಂದ ಬೇಸತ್ತಿದ್ದ ಅಲ್ಲಿನ ಜನ ಮಮತಾಗೆ ಮಣೆ ಹಾಕಿದ್ರು. ಯಾವ ಎಡಪಕ್ಷಗಳಿಂದ ಟಿಎಂಸಿ ಕಾರ್ಯಕರ್ತರು ಚಿತ್ರಹಿಂಸೆ ಅನುಭವಿಸಿದ್ರೋ, ಟಿಎಂಸಿ ಅಧಿಕಾರಕ್ಕೆ ಬಂದ ಬಳಿಕ ಎಡಪಕ್ಷಗಳ ಜೊತೆ ಗುರುತಿಸಿಕೊಂಡಿದ್ದ ಕಾರ್ಯಕರ್ತರ ಮೇಲೆ ಇವರು ಸಹ ಅದೇ ರೀತಿ ದಾಳಿಗಳನ್ನ ನಡೆಸಿದ್ರು. ಆರಂಭದಲ್ಲಿ ಮತ್ತೆ ಎಡಪಕ್ಷಗಳು ಪುಟಿದೇಳುವ ಲಕ್ಷಣಗಳನ್ನ ತೋರಿಸಿದ್ವು. ಆದ್ರೆ 2016ರಲ್ಲಿ ಸತತ 2ನೇ ಸೋಲು ಕಂಡು ಬಳಿಕ ಎಡಪಕ್ಷಗಳು ಸಹ ಬಲ ಕಳೆದುಕೊಂಡವು. ಟಿಎಂಸಿ ಕಾರ್ಯಕರ್ತರ ದಾಳಿಗಳಿಂದ ನಲುಗಿ ಹೋದ್ರು. ಆಗ ಅವರ ಕಣ್ಣಿಗೆ ಕಂಡಿದ್ದೇ ಬಿಜೆಪಿ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದ್ರಿಂದ ತಮಗೆ ಆ ಪಕ್ಷದಲ್ಲಿ ರಕ್ಷಣೆ ಸಿಗೋ ಭರವಸೆಯಲ್ಲಿ ಟಿಎಂಸಿ ಕಾರ್ಯಕರ್ತರು ಬಿಜೆಪಿ ಜೊತೆ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ್ರು. ಅಲ್ಲಿಂದ ಮುಂದೆ ಬಿಜೆಪಿ ಪ್ರಮುಖ ಪ್ರತಿಪಕ್ಷವಾಗಿ ಬೆಳೆದು ನಿಂತಿದೆ. ಆರಂಭದಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳಲು ಪರದಾಡಿದ್ರು. ಸುವೇಂದು ಅಧಿಕಾರಿ ಬಿಜೆಪಿ ಸೇರ್ಪಡೆ ಬಳಿಕ ಭದ್ರವಾಗಿ ನೆಲೆ ಕಂಡುಕೊಳ್ಳಲು ಶುರು ಮಾಡಿದೆ. ಒಂದೆಡೆ ಬಿಜೆಪಿ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ತಿದ್ರೆ, ಮತ್ತೊಂದೆಡೆ ಮಮತಾ ಸರ್ಕಾರದ ವಿರುದ್ಧ ಸಾಲು ಹಗರಣಗಳ ಆರೋಪ ಕೇಳಿ ಬರ್ತಿದೆ. ಇದರ ನಡುವೆ 2016ರಲ್ಲಿ ನಡೆದಿದ್ದ ಶಿಕ್ಷಕರ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದರಿಂದ ಸುಮಾರು 25,000 ಶಿಕ್ಷಕರು, ಶಿಕ್ಷಣ ಇಲಾಖೆಯ ನೌಕರರು ರಾತ್ರೋರಾತ್ರಿ ಕೆಲಸ ಕಳೆದುಕೊಂಡಿದ್ದಾರೆ. ರಾತ್ರೋರಾತ್ರಿ ನೌಕರಿ ಕಳೆದುಕೊಂಡಿರೋರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ನೌಕರಿ ಕಳೆದುಕೊಂಡಿರೋರನ್ನ ಮಮತಾ ಬ್ಯಾನರ್ಜಿ ಭೇಟಿ ಮಾಡಿದ್ರು. ನೌಕರಿಗೆ ಬದಲಾಗಿ ಪರ್ಯಾಯ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ರು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಇಂಥ ಸಮಸ್ಯೆಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಮುರ್ಷಿದಾಬಾದ್ ಗಲಭೆಯನ್ನ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಚುನಾವಣೆ ಆಯೋಗಕ್ಕೆ ಭೇಟಿ ವೇಳೆ ಸಂಸದರ ಗಲಾಟೆ. ಒಳ ಜಗಳದಿಂದ ನಲುಗಿ ಹೋಗಿದೆ ತೃಣಮೂಲ ಕಾಂಗ್ರೆಸ್. ಚುನಾವಣೆ ಗುರುತಿನ ಚೀಟಿ ಜೊತೆಗೆ ಆಧಾರ್ ಲಿಂಕ್ ಮಾಡಲು ಚುನಾವಣಾ ಆಯೋಗ ಮುಂದಾಗಿದೆ. ಇದಕ್ಕೆ ಟಿಎಂಸಿ ವಿರೋಧ ವ್ಯಕ್ತಪಡಿಸಿದೆ. ಚುನಾವಣೆ ಆಯೋಗಕ್ಕೆ ಇದರ ವಿರುದ್ಧ ದೂರು ನೀಡಲು ಟಿಎಂಸಿ ಸಂಸದರ ನಿಯೋಗ ಕೇಂದ್ರ ಕಚೇರಿಗೆ ಭೇಟಿ ನೀಡಿತ್ತು. ಈ ವೇಳೆ ಟಿಎಂಸಿ ಲೋಕಸಭೆ ವಿಪ್ ಕಲ್ಯಾಣ್ ಬ್ಯಾನರ್ಜಿ, ಮಹುವಾ ಮೊಯಿತ್ರಾ ನಡುವೆ ದೊಡ್ಡ ಜಗಳವಾಗಿತ್ತು. ಆಗ ಮೊಯಿತ್ರಾ ಕಣ್ಣೀರು ಹಾಕಿದ್ರು. ಇದರ ಜೊತೆಗೆ ಕಲ್ಯಾಣ್ ಬ್ಯಾನರ್ಜಿ, ಕೀರ್ತಿ ಆಜಾದ್ ನಡುವೆ ವಾಟ್ಸ್ಆಪ್ನಲ್ಲಿ ಜಗಳ ಕೂಡ ಆಗಿದೆ. ಇವುಗಳ ವಿಡಿಯೋ, ವಾಟ್ಸ್ಆಪ್ ಚಾಟ್ಗಳು ಲೀಕ್ ಆಗಿ ಟಿಎಂಸಿ ಭಾರಿ ಮುಜುಗರ ಅನುಭವಿಸಿತ್ತು. ತೃಣಮೂಲ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದೊಡ್ಡದಾಗಿದ್ದು, ಒಳ ಜಗಳದಿಂದ ಇಡೀ ಪಕ್ಷವೇ ನಲುಗಿ ಹೋಗಿದೆ. ಇದೆಲ್ಲವನ್ನ ಮುಚ್ಚಿ ಹಾಕಲು ಮುರ್ಷಿದಾಬಾದ್ನಲ್ಲಿ ವಕ್ಫ್ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ದವರನ್ನ ಪ್ರಚೋದಿಸಿ ಗಲಭೆ ಎಬ್ಬಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ರಾಜಕೀಯ ಕಾರಣಗಳಿಗೆ ಮುರ್ಷಿದಾಬಾದ್ ಗಲಭೆ ಬಳಕೆಯಾಗ್ತಿದೆ. ತೃಣಮೂಲ ಕಾಂಗ್ರೆಸ್, ಬಿಜೆಪಿ ಎರಡೂ ಸಹ ಇದರ ಲಾಭ ಪಡೆಯೋಕೆ ಮುಂದಾಗಿವೆ. ಗಲಭೆಯಿಂದ ನಲುಗಿದವರಿಗೆ ಸಾಂತ್ವನ ಹೇಳೋ ಬದಲು ಮುಂದಿನ ವರ್ಷದ ಚುನಾವಣೆಗೆ ಈ ಘಟನೆ ಬಳಸಿಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇವೆ. ಅದರ ಕುರಿತು ಹೇಳ್ತೀವಿ. ಸತತ 3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರಕ್ಕೆ ಬಂದಿದೆ. ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಎರಡೂ ಪಕ್ಷಗಳು ಮುರ್ಷಿದಾಬಾದ್ನ ಘಟನೆಯನ್ನ ಬಳಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾವೆ. ಮಮತಾ ಬ್ಯಾನರ್ಜಿ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಟಿದ್ರೆ, ಬಿಜೆಪಿ ಎಂದಿನಂತೆ ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ.
ಮಮತಾ ಬ್ಯಾನರ್ಜಿ ಅನ್ನೋ ಹೆಸರು ಕೇಳಿದ್ರೆ ದೇಶದ ರಾಜಕೀಯ ಗೊತ್ತಿರೋರಿಗೆ ಹುಟ್ಟು ಹೋರಾಟಗಾರ್ತಿಯ ಚಿತ್ರ ಕಣ್ಣ ಮುಂದೆ ಬರುತ್ತೆ. ಕರ್ನಾಟಕ ರಾಜಕೀಯದಲ್ಲಿ ಹೇಗೆ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ ಹೋರಾಟಕ್ಕೆ ಹೆಸರಾದವರು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೋರಾಟಕ್ಕೆ ಹೆಸರು ಮಾಡಿದವರು. ಒಂದು ವಿಚಾರ ತೆಗೆದುಕೊಂಡ್ರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೆ ವಿರಮಿಸಲ್ಲ. ಅಷ್ಟರ ಮಟ್ಟಿಗೆ ಹೋರಾಟ ಮಾಡಿ ಪಕ್ಷವನ್ನ ಕಟ್ಟಿದ್ದಾರೆ. ಆದರೆ ಟಿಎಂಸಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಪಕ್ಷದ ಮೇಲಿನ ಹಿಡಿತ ಕಳೆದುಕೊಂಡಂತೆ ಕಂಡು ಬರ್ತಿದ್ದಾರೆ. ಪಕ್ಷ ಮತ್ತು ಸರ್ಕಾರದಲ್ಲಿ ಹಿಡಿತ ಸಾಧಿಸಲು ಅವರಿಗೆ ಮುರ್ಷಿದಾಬಾದ್ ಗಲಭೆ ನೆರವಾಗುವ ರೀತಿ ಕಂಡು ಬರ್ತಿದೆ. ಬಿಜೆಪಿಗೆ ರಾಜ್ಯದಲ್ಲಿ ಅಧಿಕಾರ ಕಸಿಯಲು ಈ ಗಲಭೆ ಅಸ್ತ್ರವಾಗಿ ಸಿಕ್ಕಿದೆ. ಆಡಳಿತ ವಿರೋಧಿ ಅಲೆ ತಡೆದುಕೊಳ್ಳಲು ಗಲಭೆಯ ನೆರವು. ಪಶ್ಚಿಮ ಬಂಗಾಳದಲ್ಲಿ ಕಡಿಮೆಯಾಯ್ತಾ ಮಮತಾ ವರ್ಚಸ್ಸು? ಹ್ಯಾಟ್ರಿಕ್ ಗೆಲುವಿನ ಬಳಿಕ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಒಂದು ಕಾಲಕ್ಕೆ ಪಶ್ಚಿಮ ಬಂಗಾಳವನ್ನ ಭದ್ರಕೋಟೆಯಾಗಿ ಮಾಡಿಕೊಂಡಿದ್ದ ಎಡಪಕ್ಷಗಳ ಬಲ ಈಗ ಕುಸಿದಿದೆ. ಎಡಪಕ್ಷಗಳ ಅವಸಾನದ ಮೇಲೆ ಬಿಜೆಪಿ ಬೆಳೆದು ನಿಂತಿದೆ. ಅದರಲ್ಲೂ ಮೋದಿ, ಅಮಿತ್ ಶಾ ಜೋಡಿ ಬಿಜೆಪಿ ನೇತೃತ್ವ ವಹಿಸಿದ ಬಳಿಕ ದೇಶದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಬೇಕು ಅನ್ನೋ ಗುರಿ ಹಾಕಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಗೆ ಸೈದ್ಧಾಂತಿಕವಾಗಿ ಅತಿ ದೊಡ್ಡ ಗೆಲುವು ಸಿಕ್ಕಂತಾಗುತ್ತೆ. ಹೀಗಾಗಿನೇ ಒಂದು ಕಾಲಕ್ಕೆ ಟಿಎಂಸಿಯಲ್ಲಿದ್ದ ಸುವೆಂದು ಅಧಿಕಾರಿಯನ್ನ ಬಿಜೆಪಿಗೆ ಕರೆ ತಂದಿದ್ದಾರೆ. ಇದು ಮಮತಾ ಬ್ಯಾನರ್ಜಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಒಂದೆಡೆ ಆಡಳಿತ ವಿರೋಧಿ ಅಲೆ, ಮತ್ತೊಂದೆಡೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಜೆಪಿ ಬಲವನ್ನ ಕಂಡು ಮಮತಾ ಬ್ಯಾನರ್ಜಿಗೆ ಸೋಲಿನ ಭಯ ಕಾಡಲು ಶುರು ಮಾಡಿದೆ. ಮೋದಿ, ಅಮಿತ್ ಶಾ ಜೋಡಿ ಪಶ್ಚಿಮ ಬಂಗಾಳದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭ ಅಂತೂ ಅಲ್ಲ. ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರು ಇರೋ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳವೂ ಒಂದು. ಇದು ಬಿಜೆಪಿ ಪಾಲಿಗೆ ಮೈನಸ್ ಪಾಯಿಂಟ್ ಆಗಿದ್ರೆ ಮಮತಾ ಪಾಲಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹೀಗಾಗಿ ತಮ್ಮ ಸರ್ಕಾರ ಮತ್ತು ಪಕ್ಷದ ವಿರುದ್ಧ ಕೇಳಿ ಬರ್ತಿದ್ದ ಸಾಲು ಹಗರಣಗಳಿಂದ ಎದ್ದಿದ್ದ ಆಡಳಿತ ವಿರೋಧಿ ಅಲೆ ಕಡಿಮೆ ಮಾಡಲು ಮಮತಾ ಸರ್ಕಾರ ಮುರ್ಷಿದಾಬಾದ್ ಗಲಭೆಯನ್ನ ಬಳಸಿಕೊಂಡಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಸತತ 3ನೇ ಬಾರಿಗೆ ಸಿಎಂ ಆಗಿರೋ ಮಮತಾ ಬ್ಯಾನರ್ಜಿ ವರ್ಚಸ್ಸಿಗೆ ಧಕ್ಕೆ ಬಂದಿದೆ. ಆಕೆ ಹಿಂದಿನಷ್ಟು ಜನಪ್ರಿಯರಾಗಿಲ್ಲ. ಅದರಲ್ಲೂ ಶಿಕ್ಷಕರ ನೇಮಕದಲ್ಲಿ ಹಗರಣವಾಗಿದೆ ಅನ್ನೋ ಕಾರಣಕ್ಕೆ 25,000 ಮಂದಿ ಉದ್ಯೋಗ ಕಳ್ಕೊಂಡಿದ್ದಾರೆ. ಇದು ಮಮತಾ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಿಸಿದೆ. ಕಳೆದ ವರ್ಷದ ಆಗಸ್ಟ್ನಲ್ಲಿ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ರೇಪ್ ಅಂಡ್ ಮರ್ಡರ್ ಪ್ರಕರಣದಿಂದ ಮಮತಾ ವರ್ಚಸ್ಸಿಗೆ ದೊಡ್ಡ ಧಕ್ಕೆಯಾಗಿತ್ತು. ಈಗ ಶಿಕ್ಷಕರ ಹಗರಣದಿಂದ ಮಮತಾ ಇಮೇಜ್ ಮತ್ತಷ್ಟು ಡ್ಯಾಮೇಜ್ ಆಗಿದೆ. ಹಿಂದಿನಿಂದಲೂ ಕೆಳ ಮಧ್ಯಮ ವರ್ಗದಿಂದ ಹಿಡಿದು ಮೇಲ್ವರ್ಗದವರೆಲ್ಲ ಮಮತಾ ಬ್ಯಾನರ್ಜಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಈಗ ಅವರೇ ಮಮತಾ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಬಿಜೆಪಿ ಸಿದ್ಧವಾಗಿದೆ. ಮಮತಾ ವಿರುದ್ಧ ಎದ್ದಿರೋ ಆಡಳಿತ ವಿರೋಧಿ ಅಲೆಯನ್ನ ಬಳಸಿಕೊಳ್ಳಲು ಪ್ಲಾನ್ ಮಾಡಿದೆ. ಅಲ್ಲದೆ ರಾಜ್ಯದಲ್ಲಿ ಹಿಂದೂಗಳ ಜೀವಕ್ಕೆ ಕುತ್ತು ಎದುರಾಗಿದೆ ಅಂತ ದೊಡ್ಡದಾಗಿ ಬಿಜೆಪಿ ಪ್ರಚಾರ ಮಾಡೋಕೆ ಮುಂದಾಗಿದೆ. ಈ ಮೂಲಕ ಹಿಂದೂಗಳ ಮತ ಚದುರದಂತೆ ಯೋಜನೆ ರೂಪಿಸಿದ್ದು ಹಿಂದುತ್ವದ ಆಧಾರದಲ್ಲಿ ಅಧಿಕಾರ ಹಿಡಿಯಲು ಹವಣಿಸುತ್ತಿದೆ. ಹೀಗಾಗಿ ಮುರ್ಷಿದಾಬಾದ್ ಗಲಭೆಯನ್ನ ಟಿಎಂಸಿ ಮತ್ತು ಬಿಜೆಪಿ ಎರಡೂ ಬಳಸಿಕೊಳ್ಳುತ್ತಿವೆ.
ಒಟ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಗಲಭೆಯಿಂದಾಗಿ ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದನ್ನ ಎತ್ತಿ ತೋರಿಸ್ತಿದೆ. ಅಲ್ಲದೆ ಗಲಭೆಯನ್ನ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಸ್ವತಃ ಸೇನೆ ಅಖಾಡಕ್ಕೆ ಇಳಿಯೋ ಪರಿಸ್ಥಿತಿ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗಲಭೆಯ ಹಿಂದೆ ರಾಜಕೀಯ ಕೈವಾಡ ಇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.